ಪೆನ್ ಡ್ರೈವ್ ಪುರಾಣದ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ಎದುರಾದಂಗೆ ಕಾಣಿಸ್ತಾ ಇದೆ. ಲುಕ್ಔಟ್ ನೋಟಿಸ್ ಆಯಿತು. ಇದೀಗ ರೆಡ್ ಕಾರ್ನರ್ ನೋಟಿಸ್ಗೂ ಕೂಡ ಸಿದ್ಧತೆ ನಡೆಸಿಕೊಳ್ತಾ ಇದೆ ಎಸ್ಐಟಿ. ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಎಸ್ಐಟಿ ಕೊಟ್ಟಿದೆ. ಆದ್ರೂ ಕೂಡ ಏನೋ ಜರ್ಮನಿಯಿಂದ ದುಬೈಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇತ್ತು. ಇವತ್ತು ನಾಳೆ ಬರ್ಬೋದು ಅಂತಲೂ ಇತ್ತು. ಯಾವಾಗ ಸಾಧ್ಯತೆಗಳು ಅವ್ರು ಬರೋದು ತೀರಾ ಕಡಿಮೆ ಅಂತ ಗೊತ್ತಾಯ್ತು. ಇದೀಗ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ರೆಡ್ ಕಾರ್ನರ್ ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋಕೆ ಈಗ ಎಸ್ಐಟಿ ಮುಂದಾಗ್ತದೆ. RN ನೋಟಿಸ್ ಅಂತ ಕೂಡ ಕರೀತಾರೆ ಇದನ್ನ. ಅಂದ್ರೆ ಇನ್ನೇನೋ ಅಲ್ಲ, ಈ ಶಂಕಿತರು ಅಥವಾ ಅಪರಾಧಿಗಳು ಯಾರಾದ್ರೂ ಇದ್ರೆ ಇವ್ರ ಮೇಲೆ ಈಗ ಆರೋಪ ಅಲ್ವಾ ಇರೋದು. ಇಂತಹ ಆರೋಪಿಗಳು ಇನ್ವೆಸ್ಟಿಗೇಷನ್ ಅನ್ನ ಎದುರಿಸೋಕೆ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರೆ ಈ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸ್ತಾರೆ. ಅದು ವಿಶ್ವದಾದ್ಯಂತ ನಮ್ಮ ದೇಶದ ಸದಸ್ಯ ರಾಷ್ಟ್ರಗಳು ಯಾವುದು ಎಲ್ಲ ಕಡೆಗೂ ಹೊರಡಿಸ್ತಾರೆ. ಆಗ ಎಲ್ಲೇ ಇದ್ರೂ ಕೂಡ ತಾತ್ಕಾಲಿಕವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರೋಕೆ ಸುಲಭವಾಗುತ್ತೆ. ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದೆ ಅದೇ ಲುಕ್ಔಟ್ ನೋಟಿಸ್ ಹೊರಡಿಸ್ತಾರೆ ಅಂತ ಇರ್ಲಿಲ್ಲ, ಸಂಶಯ ಇದ್ದಿದ್ದೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸ್ಬೋದು. ಒಂದ್ 2-3 ನೋಟಿಸ್ ಕೊಡ್ತಾರೆ. ಯಾವಾಗ ಇವ್ರು ಅದಕ್ಕೂ ರೆಸ್ಪಾನ್ಸ್ ಮಾಡಲ್ವೋ ಮುಲಾಜೆ ನೋಡಲ್ಲ, ಇಂಟರ್ಪೋಲ್ ಮುಖಾಂತರ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸ್ತಾರೆ ಅಂತ ಅಂದ್ಕೊಳ್ಳಲಾಗ್ತಾ ಇತ್ತು. ಎಸ್ಐಟಿ ಇನ್ನೂ ತಡ ಮಾಡ್ತಾ ಇಲ್ಲ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋಕೆ ಪ್ರಯತ್ನ ಪಡ್ತಾ ಇದೆ. ಈಗ ಅದೇ ನ್ಯಾಯವನ್ನ ಎದುರಿಸೋಕೆ ತಪ್ಪಿಸ್ಕೊಳ್ಳೋಕೆ ದೇಶದಿಂದ ದೇಶಕ್ಕೆ ಒಂದು ಕಳ್ಳಾಟವನ್ನ ಆಡೋದು ಅಥವಾ ತಲೆಮರೆಸ್ಕೊಳ್ಳೋದು ಮಾಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ನೋಟಿಸ್ ಅನ್ನ ಕೊಟ್ಬಿಟ್ರೆ ಯಾವುದೇ ಭಾಗದಲ್ಲಿರ್ಲಿ, ಅವರು ಬರೀ ಏರ್ಪೋರ್ಟ್ ಅಂತಲ್ಲ, ಯಾವುದೇ ಭಾಗದಲ್ಲಿರ್ಲಿ ಮುಲಾಜಿಲ್ದಂಗೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಬರ್ಬೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಓಕೆ, ಇದೀಗ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸುವ ಸಿದ್ಧತೆಗಳು, ಇದರ ಮುಖಾಂತರ ಎಸ್ಐಟಿಗೆ ಇದು ಹೇಗೆ ಉಪಯೋಗವಾಗಬಹುದು? ಹಾಗಾದ್ರೆ ಇನ್ನೊಂದು 2-3 ದಿನದಲ್ಲಿ ಅವ್ರು ಬಂದು ಶರಣಾಗ್ಲಿಲ್ಲ ಅಥವಾ ಅದಕ್ಕೆ ಒಂದು ಶರಣಾಗ್ಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ತನಿಖೆಯನ್ನು ಎದುರಿಸಲಿಲ್ಲ ಅಂದ್ರೆ ಮುಲಾಜಿಂದಲೇ ಯಾವ ದೇಶದಲ್ಲಿ ಇರ್ತಾರೋ ಅಲ್ಲಿಂದಲೇ ಕರ್ಕೊ ಬರ್ತಾರಲ್ವಾ? ಹಾಗಾದ್ರೆ ಖಂಡಿತವಾಗ್ಲೂ ವಿದ್ಯೆ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತುರ್ತು ವಿಚಾರಣೆಗೆ ಹಾಜರಾಗುವಂತೆ 3 ಬಾರಿ ನೋಟಿಸ್ ನೀಡಿದ್ದಾರೆ. ಅದಕ್ಕೂ ಕೂಡ ಅವರು ಸ್ಪಂದಿಸಿಲ್ಲ. ಬದಲಾಗಿ ಅವರ ವಕೀಲರ ಮುಖಾಂತರ 1 ವಾರಗಳ ಕಾಲ ಅವಕಾಶ ಕೂಡ ಕೇಳಿರುವಂಥದ್ದು. ಆದರೆ SIT ಅಧಿಕಾರಿಗಳು ಹೇಳುವಂಥದ್ದು ತುರ್ತು ವಿಚಾರಣೆಗೆ ಹಾಜರಾಗೋ ಈ ನೋಟಿಸಲ್ಲಿ 1 ವಾರಗಳ ಕಾಲ ಅವಕಾಶ ಕೇಳೋದಕ್ಕೆ ಅವಕಾಶ ಇರೋದಿಲ್ಲ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಲುಕ್ಔಟ್ ನೋಟಿಸ್ ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ 3 ನೋಟಿಸ್ ಆದ ನಂತರದಲ್ಲಿ ಜಾರಿಗೊಳಿಸಿರುವಂಥದ್ದು. ಆದರೂ ಕೂಡ ಆತ ಎಲ್ಲೂ ಕೂಡ ಪತ್ತೆ ಆದಂತೆ ಕಾಣ್ತಾ ಇಲ್ಲ. ಹಾಗಾಗಿ ಈಗ ಏನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಏನು ಅಧಿಕಾರಿಗಳು ಲಭ್ಯ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಯಾಕೆಂತಂದರೆ ಪ್ರಜ್ವಲ್ ರೇವಣ್ಣ ಬಳಿ ರಾಜತಾಂತ್ರಿಕ ವೀಸಾ ಅಡಿ ಪಾಸ್ಪೋರ್ಟ್ ಇರುವಂಥದ್ದು. ಹಾಗಾಗಿ ಅವ್ರಿಗೆ ವೀಸಾ ಯಾವುದೇ ದೇಶಕ್ಕೆ ಪ್ರಯಾಣ ಮಾಡಬೇಕಂದ್ರೂ ಕೂಡ ವೀಸಾ ಅವಶ್ಯಕತೆ ಬೀಳೋದಿಲ್ಲ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅವರು ಆರಾಮಾಗಿ ಸುತ್ತಾಡಬಹುದಂತ ಅವಕಾಶ ಇರುವಂಥದ್ದು. ಹಾಗಾಗಿ ಅವರನ್ನು ಹಿಡಿಲೇಬೇಕು ಅಂತಂದರೆ ಅವರೀಗ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬೇಕಾಗುತ್ತೆ. ಅದಕ್ಕೆ ಆದಂಥ ಕೆಲವು ಪ್ರೋಸೆಸ್ ಕೂಡ ಇದೆ. ಮೊದಲಿಗೆ CIDಯಲ್ಲಿ ರೆಡ್ ಕಾರ್ನರ್ ನೋಟಿಸ್ಗೆ CBIಗೆ ಮನವಿ ಮಾಡ್ಕೋಬೇಕಾಗುತ್ತೆ. CBI ಅವರು ನಂತರದಲ್ಲಿ ಇಂಟರ್ಪೋಲ್ಗೆ ಮನವಿ ಮಾಡಿಕೊಂಡು ಯಾವ ದೇಶದಲ್ಲೂ ಇದ್ದರೂ ಕೂಡ ಈ ಕೇಸ್ ಸಂಬಂಧಪಟ್ಟ ಹಾಗೆ ಆತನನ್ನು ವಶಕ್ಕೆ ಬೇಕು ಅಂತ ಮನವಿ ಮಾಡ್ಕೋತಾರೆ. ಆ ಹಿನ್ನೆಲೆಯಲ್ಲಿ ಯಾವುದೇ ದೇಶದಲ್ಲಿದ್ದರೂ ಕೂಡ ಪ್ರಜ್ವಲ್ ರೇವಣ್ಣನ ಸಂಬಂಧಪಟ್ಟ ದೇಶದಲ್ಲಿ ಅಧಿಕಾರಿಗಳಿರ್ತಾರೆ, ಅವರು ಹುಡುಕಿ ಆತನನ್ನು ವಶಕ್ಕೆ ಪಡೆದು ಭಾರತಕ್ಕೆ ಮಾಹಿತಿ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಈ ಪ್ರಕರಣದ ಅಂತಿಮ ಅವಕಾಶ SIT ಅಧಿಕಾರಿಗಳಿಗೆ, ಏಕೆಂದರೆ ಆತ ವಿದೇಶದಲ್ಲಿರೋದ್ರಿಂದ ನೋಟಿಸ್ಗೂ ಉತ್ತರ ಕೊಡ್ತಾ ಇಲ್ಲ, ಲುಕ್ಔಟ್ ನೋಟಿಸ್ಗೂ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಾಗಾಗಿ ಅಂತಿಮವಾಗಿ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುವಂಥದ್ದು. ಆ ಮುಖಾಂತರ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆಯಲು ಈಗಾಗಲೇ SIT ಅಧಿಕಾರಿಗಳು ಸಿದ್ಧತೆ ಮಾಡ್ಕೋತಾ ಇರುವಂಥದ್ದು. ವಿದ್ಯಾ.